ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರ ಹಾಗೂ ಅಕ್ರಮ ಗಣಿಗಾರಿಕೆ ಮಾಡಿ ಹಣ ದುರ್ಬಳಕೆ ಮಾಡುತ್ತಿರುವ ಬಗ್ಗೆ ದಿನಾಂಕ 4 ಮಾರ್ಚ್ 2024ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವೇಶ್ವರಯ್ಯ ಜಲಮಂಡಳಿ ನಿಗಮದ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಯಾದ್ಯಂತ ವಿಶ್ವೇಶ್ವರಯ್ಯ ಜಲಮಂಡಳಿ ನಿಗಮದ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆ, ಚರಂಡಿ, ಎತ್ತಿನಹೊಳೆ ಯೋಜನೆಗೆ ಸರ್ಕಾರ ಗ್ರಾಮಾಭಿವೃದ್ಧಿಯಾಗಲಿ ಎಂದು ಸಾವಿರಾರು ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿ ಮಾಡಲು ಕರಗುಂದ, ಉಂಡಿಗನಾಳು, ಬಂದೂರು, ಕಲ್ಯಾಡಿ ಹೀಗೆ ಜಾವಗಲ್ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಗೆ ಲಕ್ಷಗಟ್ಟಲೆ ಹಣ ಬಿಡುಗಡೆ ಮಾಡಿದ್ದು, ಗುತ್ತಿಗೆದಾರರು ಇದನ್ನು ದುರುಪಯೋಗಪಡಿಸಿಕೊಂಡು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿದ್ದಲ್ಲದೆ ಕರಗುಂದದಿಂದ ಗೊಲ್ಲರಹಳ್ಳಿಯವರೆಗೆ 1,20,00,000 ರಸ್ತೆ ಕಾಮಗಾರಿಗೆ ಹಣ ಅನುಮೋದನೆಯಾಗಿದ್ದು 2 ವರ್ಷವಾದರೂ ಕಾಮಗಾರಿ ಮಾಡದೆ ಮತ್ತು ಕೆಲಸ ಸಂಪೂರ್ಣವಾಗದೆ ಸರ್ಕಾರದ ಹಣವನ್ನು ಬಳಸಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದು ಹಾಗೂ ರಸ್ತೆ ಕಾಮಗಾರಿಯು ಪೂರ್ಣಗೊಂಡಿರುವುದಿಲ್ಲ. ಆದ್ದರಿಂದ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಮತ್ತು ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಮ್ಮ ಹೋರಾಟ ನಡೆಯುತ್ತದೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಈ ಮೂಲಕ ಎಚ್ಚರಿಸಿದರು. ಅಲ್ಲದೆ ತಿಮ್ಮಪ್ಪನಹಳ್ಳಿಯಿಂದ ಗೊಲ್ಲರಹಳ್ಳಿಯವರೆಗೆ ರಸ್ತೆ ಮಾಡಿದ್ದು, ಈ ರಸ್ತೆ ಕೇವಲ 10 ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಹಾಳಾಗಿದ್ದು, ಈ ಗುತ್ತಿಗೆದಾರನ ಮೇಲೆ ಮತ್ತು ಇಂಜಿನಿಯರ್ ಮೇಲೆ ಕ್ರಮ ಜರುಗಿಸಬೇಕು ಎಂದು ಕರಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಗ್ರಾಮಗಳಲ್ಲಿ ನಿಮ್ಮ ಇಲಾಖೆಯಿಂದ 200 ಮೀಟರ್ಗೆ ಅನುಮೋದನೆ ತೆಗೆದುಕೊಂಡು 100 ಮೀಟರ್ ಮಾತ್ರ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಬಳಿ ಸೂಕ್ತ ದಾಖಲೆ ಇದ್ದು ಈ ಬಗ್ಗೆ ಲೋಕಾಯುಕ್ತಕ್ಕೆ ತನಿಖೆ ಮಾಡಿಸಬೇಕು ಮತ್ತು 10-12 ವರ್ಷಗಳಿಂದ ಸರ್ಕಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಂಜಿನಿಯರ್ಗಳು ಈ ಇಲಾಖೆಯಲ್ಲಿ ಅದರಲ್ಲೂ ಅರಸೀಕೆರೆ ತಾಲೂಕಿನಲ್ಲಿಯೇ ಇದ್ದಾರೆ. ಅವರನ್ನು ತಕ್ಷಣ ವರ್ಗಾವಣೆ ಮಾಡಿಸಬೇಕು ಎಂದು ಸಹ ಆಗ್ರಹಪಡಿಸಿದರು. ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರ, ಅಕ್ರಮ ಗಣಿಗಾರಿಕೆ ಮಾಡಿ ಹಣ ದುರ್ಬಳಕೆ ಮಾಡಿರುವ ಬಗ್ಗೆ 4/3/2024 ಸೋಮವಾರ ವಿಶ್ವೇಶ್ವರಯ್ಯ ಜಲಮಂಡಳಿ ನಿಗಮ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ವಿಶ್ವೇಶ್ವರಯ್ಯ ಜಲಮಂಡಳಿ ನಿಗಮದ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆ, ಚರಂಡಿ, ಎತ್ತಿನಹೊಳೆ ಯೋಜನೆ, ಸರ್ಕಾರಿ ಗ್ರಾಮಾಭಿವೃದ್ಧಿ ಎಂದು ಸಾವಿರಾರು ಲಕ್ಷ ರೂಪಾಯಿಗಳು ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು, ಕರಗುಂದ, ಉಂಡಿಗನಾಳ್, ಬಂದೂರು, ಕಲ್ಯಾಡಿ, ಜಾವಗಲ್ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಲಕ್ಷಗಟ್ಟಲೆ ಹಣ ಬಿಡುಗಡೆ ಮಾಡಿದ್ದು, ಗುತ್ತಿಗೆದಾರರು ಇದನ್ನು ದುರುಪಯೋಗಪಡಿಸಿಕೊಂಡಿದ್ದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಲ್ಲದೆ ಕರಗುಂದದಿಂದ ಗೊಲ್ಲರಹಳ್ಳಿಗೆ 1,20,00,000 ರಸ್ತೆ ಕಾಮಗಾರಿ ಹಣವನ್ನು ಅನುಮೋದನೆ ಆಗಿದ್ದು 2 ವರ್ಷವಾದರೂ ಕಾಮಗಾರಿ ಮಾಡದೆ ಮತ್ತು ಕೆಲಸ ಸಂಪೂರ್ಣವಾಗದೆ ಸರ್ಕಾರದ ಹಣವನ್ನು ಬಳಸಿಕೊಂಡಿರ್ತಾರೆ. ಸರ್ಕಾರಕ್ಕೆ ಮೋಸ ಮಾಡಿದ್ದು ಹಾಗೂ ರಸ್ತೆ ಕಾಮಗಾರಿಯ ಪೂರ್ಣಗೊಂಡಿರುವುದಿಲ್ಲ. ಆದ್ದರಿಂದ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದವರೆಗೂ ಮತ್ತು ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಮ್ಮ ಹೋರಾಟ ನಡೆಯುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ಅಲ್ಲದೆ ತಿಮ್ಮಪ್ಪನಹಳ್ಳಿ ಗೊಲ್ಲರಹಳ್ಳಿ ರಸ್ತೆ ಮಾಡಿದ್ದು, ಈ ರಸ್ತೆ ಕೇವಲ 10 ತಿಂಗಳಲ್ಲಿ ಸಂಪೂರ್ಣ ಹಾಳಾಗಿದ್ದು, ಈ ಗುತ್ತಿಗೆದಾರರ ಮೇಲೆ ಮತ್ತು ಇಂಜಿನಿಯರ್ ಮೇಲೆ ಕ್ರಮ ಜರುಗಿಸಬೇಕು. ಕರಗುಂದ ಗ್ರಾಮ ಪಂಚಾಯಿತಿಯ ಕೆಲ ಗ್ರಾಮಗಳು ನಿಮ್ಮ ಇಲಾಖೆ 200 ಮೀಟರ್ ಅನುಮೋದನೆ ತೆಗೆದುಕೊಂಡು 100 ಮೀಟರ್ ಮಾತ್ರ ಕೆಲಸ ಮಾಡಿರುತ್ತಾರೆ. ಈ ಬಗ್ಗೆ ನಮ್ಮ ಬಳಿ ಸೂಕ್ತ ದಾಖಲೆ ಇದೆ. ಈ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿಸಬೇಕು ಮತ್ತು 10-12 ವರ್ಷಗಳ ಸರ್ಕಾರ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಇಲಾಖೆಯಲ್ಲಿ 10 ವರ್ಷ 12 ವರ್ಷದಿಂದ ನಿರ್ವಹಿಸುತ್ತಿರುವ ಇಂಜಿನಿಯರ್ಗಳು ಈ ಇಲಾಖೆ ಅರಣ್ಯದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿದ್ದಾರೆ. ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು. ಇಲ್ಲದೆ ಎತ್ತಿನಹೊಳೆ ಕಾಮಗಾರಿ ಸರ್ಕಾರಿ ಅನುಮೋದನೆ ಕ್ರಷರ್ ನೀಡಿದ್ದು, ಅಲ್ಲಿನ ಕಲ್ಲಿ, ಜಲ್ಲು, ಸ್ಟ್ಯಾಂಡ್ ಅನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಗುತ್ತಿಗೆದಾರರಿಗೆ ಕಳ್ಳು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು, ಇದರ ಬಗ್ಗೆಯೂ ತನಿಖೆ ಮಾಡಬೇಕು. ಗಾಡಿ ಹೋಗಿರೋ ವಿಡಿಯೋ ಇದೆ, ಜಲ್ಲಿ ಹೋಗಿರೋ ವಿಡಿಯೋ ಇದೆ, ಎಮ್ಎಲ್ಆರ್ ತಕ್ಕೋಗಿರೋದಿದೆ. ನಮ್ಮ ಕ್ಷೇತ್ರದಲ್ಲಿ ಅವರ ಚೇಳಗಳಿಗೆ ಯಾರಿಗೋ ಒಬ್ಬರಿಗೆ ಅದೆಲ್ಲ ನಮ್ಮ ಹತ್ರ ಇದೆ. ಆದ್ರಿಂದ ಕಮಿಷನ್ ಲೆಕ್ಕದಲ್ಲಿ ರೈತರಿಗೆ ಲಕ್ಷಾಂತರ ರು ಹಣವನ್ನು ಈ ಎತ್ತಿನಹೊಳೆ ಏನು ರೈತರದ್ದು ಜಮೀನುಗಳು ಹೋಗಿದೆ. ಕೆಲವು ಇಂಜಿನಿಯರ್ಸ್ಗಳು ಎತ್ತಿನಹೊಳೆಯ ನಮ್ಮ ರೈತರುಗಳನ್ನ ಎದುರಿಸಿ ನಿಮಗೆ ಪ್ರೊಡಕ್ಟ್ ಮಾಡ್ತೀವಿ, ಇಲ್ಲಿ ಇಷ್ಟೋ ಮರ ಇಲ್ಲ ಕಡಿಮೆ ಅಂತ ಹೇಳಿ ಲಂಚ ತಾಂಡಿರೋರು ಇದೆ. ನನ್ನ ಹತ್ರ ಅದಕ್ಕೆ ಪ್ರೂಫ್ ಇದೆ, ಕೊಟ್ಟಿರೋರು ಇದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದನ್ನು ಹೇಳ್ತಾರೆ. ಅವ್ರ ವಿರುದ್ಧ ತನಿಖೆ ಆಗಬೇಕು. ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿರುವ ಇಂಥ ಇಂಜಿನಿಯರ್ಗಳ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಎಲ್ಲಾ ಬೇಡಿಕೆಗಳು ಈಡೇರಿಸಬೇಕು. ಹೋರಾಟ ಮಾಡಲಾಗಿದೆ. ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸದಿದ್ದರೆ
ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ, ಜಿಲ್ಲಾಧ್ಯಕ್ಷರು ಸೇರ್ಕೊಂಡು ಎಲ್ಲ ತಾಲೂಕು ಅಧ್ಯಕ್ಷಗಳು ಸೇರ್ಕೊಂಡು ಮುಂದಿನ ವಾರ 22ನೇ ತಾರೀಕು ಗಡುವು ಕೊಟ್ಟಿದ್ದೀವಿ. ನಮಗೆ ಆಲ್ರೆಡಿ ರಸ್ತೆ ಒಂದೇ ಅಲ್ಲ, ಇಂಜಿನಿಯರ್ಸ್ಗಳು ವರ್ಗಾವಣೆ ಆಗಿದವರೆ 22ನೇ ತಾರೀಕು DC ಆಫೀಸ್ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇದನ್ನ ನೀವು DC ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಈಗಲೇ ಕಳಿಸಬೇಕು. ಬೇಡಿಕೆಗಳು 10 ವರ್ಷವಾದರೂ ಇಲ್ಲೇ ಜಾಂಡ ಹೊಡಿರುವ ಅಧಿಕಾರಿಗಳ ವರ್ಗಾವಣೆ, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು, ಕಳಪೆ ಕಾಮಗಾರಿ ಪರಿಶೀಲನೆ ಲೋಕಾಯುಕ್ತ ತನಿಖೆ ಆಗಬೇಕು, ರೈತರಿಗೆ ಯಾವುದೇ ಲಂಚ ತೆಗೆದುಕೊಳ್ಳದಂತೆ ಪರಿಹಾರ ನೀಡಬೇಕು, ಕರಗುಂದ ಗೊಲ್ಲರಹಳ್ಳಿ ರಸ್ತೆ ತಕ್ಷಣ ಸಂಪೂರ್ಣ ಸರಿಪಡಿಸಬೇಕು, ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿ ಆಗಿರುವ ಅಕ್ರಮವನ್ನು ಸರಿಪಡಿಸಬೇಕು. ಜಂಟಿಯಾಗಿ ಕೊಡ್ತೀವಿ ಸರ್, ನಿಮಗೂ ವಿಶ್ವೇಶ್ವರ ಇಲಾಖೆ ಎರಡಕ್ಕೂ. ಹಿಡ್ಕೊಳ್ಳಿ ಸ್ವಾಮಿ, ಎಲ್ಲ ನೀವು ಇಲ್ಲಿ ಇದ್ರಲ್ಲ, ಸಮಕ್ಷಮದಲ್ಲಿ ಇದ್ರಲ್ಲ, ಸಮಕ್ಷಮದಲ್ಲಿ ಕರಗುಂದ ಗ್ರಾಮ ಪಂಚಾಯಿತಿ ಎಲ್ಲೆಲ್ಲಿ ಎತ್ತಿನ ಹೊಳೆ ಯೋಜನೆಯಲ್ಲಿ ಕಾಮಗಾರಿ ನಡೆದಿದೆ ಅಲ್ಲೆಲ್ಲ ಕಳಪೆ ಕಾಮಗಾರಿ ಆಗಿದೆ. 100 ಮೀಟರ್ 50 ಮೀಟರ್ ಚರಂಡಿ ಮಾಡಿದ್ದಾರೆ. ತಿಮ್ಮಪ್ಪನಹಳ್ಳಿ ಒಂದು ಗ್ರಾಮದಲ್ಲಿ ಚರಂಡಿನೇ ಮಾಡಿಲ್ಲ, ಬಿಲ್ ತಾಂಡಿದ್ದಾರೆ. ಗೋಯಿಂಪುರ ಒಂದು ಗ್ರಾಮದಲ್ಲಿ 300 ಮೀಟರ್ ಮಾಡತಕ್ಕ 200 ಮೀಟರ್ ಮಾಡಿದ್ದಾರೆ. ಉಂಡಿನಾಳ ನನ್ನ ಗ್ರಾಮದಲ್ಲಿ ಕೆಲವು ಕಡೆ 100 ಮೀಟರ್ 50 ಮೀಟರ್ ಆ ಇಂಜಿನಿಯರ್ ಸಸ್ಪೆಂಡ್ ಆಗಬೇಕು. ಯಾರು ತಪ್ಪಿತಸ್ಥರು ದುಡ್ಡು ವಾಪಸ್ ಕಟ್ಟಬೇಕು ಸರ್ಕಾರಕ್ಕೆ. DC ಬರೋವರೆಗೂ ಕುತ್ಕೊಂತೀವಿ, ಹೆಂಗಿದ್ರು ಕಾಯ್ಮಾರ್ಕೆಟ್ DC ಬರ್ತಿದ್ದಾರೆ ಅಲ್ಲಿವರೆಗೂ ಕುತ್ಕೊಂತೀವಿ. ಇಲ್ಲಿಗೆ 1 ವರ್ಷ ಆಯ್ತು, ನಮ್ಮೂರು ಗ್ರಾಮಸ್ಥರೆಲ್ಲ ಇದ್ದಾರೆ. ಓಡಾಡಕ್ಕಾಗ್ತೈತೇನಪ್ಪ ಜನಕರುಗಳು? ಓಡಾಡಕ್ಕಾಗ್ತೈತಂದ್ರೆ ಬಸ್ಗಳು ಬರ್ತೇನೆ ನಾವು ಊರಿಗೆ. ಕಾರಣ ನಿಮ್ ಇಲಾಖೆ. ಎಲ್ಲಿಗೆ ಹೋಗ್ಬೇಕು ನಾವು? ನಿಮ್ ಇಂಜಿನಿಯರ್ನ ಇಲ್ಲಿ ಜಲ್ಲಿ ಓಡಿಸ್ತೀನಿ, ನಡೆಯಕ್ಕೆ ಹೇಳ್ರಿ. 2 ಸರಿ ನಿಮ್ ಇಂಜಿನಿಯರ್ನ ಜಲ್ಲಿ ರೋಡ್ ಮೇಲೆ ನಡೆಯಕ್ಕೆ ಹೇಳ್ರಿ, ಮತ್ತೇನು ಮಾತಾಡಲ್ಲ. 3 ಕಿಲೋಮೀಟರ್ 1 ವರ್ಷ ಆಯ್ತಲ್ಲ ಜಲ್ಲಿ ಹೊಡೆದು, ನಾವ್ ಹೆಂಗ್ ಸ್ವಾಮಿ ನಡೆಯೋದು ಊರೊಳಗೆ? ನೋಡ್ರಿ ಒಂದು ವರ್ಷದಿಂದ ಕೇಳಿ ಸಾಕಾಗೋಗ್ಬಿಡಿ ಸರ್. ತಹಶೀಲ್ದಾರ್ ಕರ್ಸಿ DC ಸಾಹೇಬರು ಬರೋವರೆಗೂ ಚಳವಳಿಯಿಂದ ಇದ್ದಾರಲ್ಲ ಸರ್. DC ಸಾಹೇಬರು ಬರಬೇಕು, ಹೆಂಗಿದ್ರು ಕಾಯಿ ಮಾರ್ಕೆಟ್ DC ಸಾಹೇಬರು ಬರ್ತಾರೆ. ಬರ್ರ ಹಿಂಗ್ ಅಗ್ಲಕ್ ಬರ್ರ, ಹಿಂದಕ್ಕೆ ಹೋಗ, ಹಿಂಗ್ ಅಗ್ಲಕ್ ಬರ್ರಿ. ಅವ್ರು ಬೇಕೇ ಬೇಕು, ಭ್ರಷ್ಟ ಇಂಜಿನಿಯರ್ಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇಲ್ಲೇ ಜಾಂಡ ಹುಡ್ಕೊಂಡಿರೋ ಇಂಜಿನಿಯರ್ಗಳ ವಿರುದ್ಧ, 10 ವರ್ಷ ಆದ್ರೂ ಟ್ರಾನ್ಸ್ಫರ್ ಆಗ್ತಿರೋ ಇಂಜಿನಿಯರ್ಗಳ ವಿರುದ್ಧ ಅಯ್ಯಯ್ಯೋ, ಅಯ್ಯಯ್ಯೋ. 2 ವರ್ಷವಾದ್ರೂ ರೋಡ್ ಮಾಡಿದ್ರೆ ಬೆಳೆದಿರೋ ಇಂಜಿನಿಯರ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡು ಕಾಂಟ್ರಾಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಾ ಇರೋ ಇಂಜಿನಿಯರ್ಸ್ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ. ಹೇಳಲಿಲ್ಲ ಕೆಲರಲ್ಲಿ ಆಫೀಸ್ ವಿರುದ್ಧ ಭ್ರಷ್ಟ ಇಂಜಿನಿಯರ್ಗಳಿಗೆ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು.